ಹೇ ದೇವರೇ, ನಿನಗೆ ದೇವರು ಅನ್ನಿಸ್ಕೊಳ್ಳೋಕ್ಕೆ ನಿನಗೆ ಏನು ಯೋಗ್ಯತೆ ಇದೆ? ಓಹೋ, ಇದೆಂಥ ಅದ್ಭುತವಾದ ಪ್ರಶ್ನೆ. ನಾವು ಇಷ್ಟು ದಿನ ಮಾತಾಡಿರೋದರಲ್ಲಿ ಇದೊಂದು ವಿಶೇಷವಾದಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ದೇವರು ಅನ್ನಿಸ್ಕೊಳ್ಳೋದಕ್ಕೆ ದೇವ್ರಿಗೆ ಏನು ಯೋಗ್ಯತೆ ಇದೆ? ಇದು ಪ್ರಶ್ನೆನೇ ಅದ್ಭುತ ಇದೆ. ಇಂತಹ ಪ್ರಶ್ನೆಗಳಿಗೆ ನಾವು ಮೆಲುಕಾಕಬೇಕು. ಒಂದು ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಮೆದುಳಿಗೊಂಚೂರು ಕೆಲಸ ಕೊಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ರಶ್ನೆ. ದೇವರು ಅನ್ನಿಸ್ಕೊಳ್ಳೋದಕ್ಕೆ ದೇವರಿಗೆ ಏನು ಯೋಗ್ಯತೆ ಇರಬೇಕು? ಯೋಗ್ಯತೆ ಅನ್ನುವಂಥದ್ದು ಅರ್ಹತೆ ಅಂತ. ಏನು ಅರ್ಹತೆ ಇರಬೇಕು ಅಂತ. ಈಗ ನಾವೊಂದು ಪೊಲೀಸ್ ಕೆಲಸಕ್ಕೆ ಸೇರಬೇಕಾದ್ರೆ ಏನೆಲ್ಲ ಅರ್ಹತೆಗಳಿರಬೇಕಲ್ವ? ಅವನು ಮಿನಿಮಮ್ ಒಂದು PUCನೋ SLCನೋ ಡಿಗ್ರಿನೋ ಏನಾರ ಮಾಡಿರಬೇಕು. ಅವನು ಎತ್ತರ ಇಷ್ಟೇ ಅಂತ ಇರಬೇಕು. ಅವನ ಈ ಚೆಸ್ಟ್ ಅಳತೆ ಇಷ್ಟೇ ಅಂತ ಇರಬೇಕು. ಹೀಗೆ ಏನೇನೋ ಕೆಲವು, ಅವನ ಕಾಲುಗಳು ನೀಳವಾಗಿರಬೇಕು, ದೇಹ ಕಾಯ ಚೆನ್ನಾಗಿರಬೇಕು. ಈ ಥರ ಕೆಲವು ನಿಯಮಗಳು ಪೊಲೀಸ್ ಕೆಲಸಕ್ಕೆ. ಇನ್ನು ಸ್ವಲ್ಪ ದೊಡ್ಡ ಪೋಸ್ಟ್ ಅಂತಂದರೆ ಇನ್ನೂ ಬೇರೆ ಬೇರೆ ಇರ್ತದೆ. ಈಗ IAS ಆಫೀಸರ್ಗೆ ಸಾಕಷ್ಟು ಎಕ್ಸಾಮ್ಗಳನ್ನ ಪಾಸ್ ಮಾಡ್ಕೊಂಬರ್ಬೇಕಾಗಿರುತ್ತೆ. KASಗೆ IPSಗೆ ಹೀಗೆ. ಅಂದರೆ ಪ್ರತಿಯೊಂದು ಪೋಸ್ಟ್ಗೂ ಕೂಡ ಏನಾರ ಒಂದು ಮಾನದಂಡ, ಅರ್ಹತೆಗಳು ಇರಲೇಬೇಕಲ್ಲ. ಹಾಗೆ ನಾವು ಈ ದೇವರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ದೇವ್ರಿಗೇನು ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು ಅಂತ ಯಾಕೆ ಪ್ರಶ್ನೆ ಮಾಡಬಾರ್ದು? ಇವ್ರು ಯಾರೋ ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬ ಚೆನ್ನಾಗಿದೆ. ಈಗ ನಾವೊಂದು ಜಮೀನನ್ನು ಕೊಂಡ್ಕೊಳ್ಬೇಕಾದ್ರೆ ಅಥವಾ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ತೊಗೊಳ್ಬೇಕು ಅಂತ ಹೊರಟಿರ್ತೀವಿ ಅಂತ ಇಟ್ಕೊಂಡು ಲ್ಯಾಪ್ಟಾಪೇ ತೊಗೋಬೇಕು. ಲ್ಯಾಪ್ಟಾಪ್ ತೊಗೊಳ್ಬೇಕಾದ್ರೆ ನಾವು ಕನಿಷ್ಠ ಒಂದು 2-3 ನಮ್ಮ ಸುತ್ತಮುತ್ತ ಇರೋರಿಗೆ ನಾವು ಕೇಳ್ತೀವಿ, ಆ ಕಂಪ್ನಿ ಹೆಂಗಿದೆ, ಆ ಕಂಪ್ನಿ ಎಷ್ಟು ವರ್ಷದಿಂದ ಇದೆ, ಆ ಲ್ಯಾಪ್ಟಾಪು ಚೆನ್ನಾಗಿ ಕೆಲಸ ಮಾಡುತ್ತಾ, ಅದ್ರ ಬ್ಯಾಕಪ್ ಏನಿರ್ತದೆ, ಅದು ರ್ಯಾಮ್ ಎಷ್ಟಿರ್ತದೆ, ಇದಿಷ್ಟಿರ್ತದೆ, ಅದು ಡ್ಯೂರಬಿಲಿಟಿ ಏನಿರ್ತದೆ, ಅದು ಗ್ಯಾರಂಟಿ ಏನಿರ್ತದೆ, ವಾರಂಟಿ ಏನಿರ್ತದೆ, ಇವೆಲ್ಲವನ್ನು ಕೂಡ ನಾವು ಕೇಳ್ತೀವಿ. ಒಂದು ಲ್ಯಾಪ್ಟಾಪ್ ಅಷ್ಟೇ. ಒಂದು TV ತೊಗೊಳ್ಬೇಕಾದ್ರೆ ಅದಕ್ಕೂ ಸಾಕಷ್ಟು ಕೇಳ್ತೀವಿ. ಒಂದು ಜಮೀನು ತೊಗೊಳ್ಬೇಕಾದ್ರೆ ಕೇಳ್ತೀವಿ. ಅದನ್ನು ತೊಗೊಂಡು ಜಮೀನು ತೊಗೊಳ್ಬೇಕಾದ್ರೆ ಮೊದಲು ಆ ಡಾಕ್ಯುಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿ ತೊಗೊಂಡೋಗಿ ಒಳ್ಳೆ ಲಾಯರ್ ಕೊಡ್ತೀವಿ, ಲೀಗಲ್ ಅಡ್ವೈಸರ್ಗೆ. ಸಾರ್ ಇದಕ್ಕೊಂದು ಲೀಗಲ್ ಒಪಿನಿಯನ್ ಕೊಡಿ ಅಂತೀವಿ. ಅವನು ಎಲ್ಲವನ್ನು ತೋರಿಸ್ಕೊಂಡು ನೋಡ್ತಾನೆ, ಒಂದೊಂದು ಪೇಪರು ಎಲ್ಲ ತರಿಸ್ಕೊಂಡು ನೋಡ್ತಾನೆ. ಅವನು ಅದರಲ್ಲಿ ಸ್ವಲ್ಪ ಲೋಪದೋಷ ಇದ್ರೂ ಕೂಡ ಇದು ತೊಗೋಬೇಡಿ, ಸೈಟು ಈ ಮನೆ ಇದು ತೊಗೋಬೇಡ್ರಿ, ಈ ಆಸ್ತಿ ತೊಗೋಬೇಡಿ ಅಂತ ಹೇಳ್ತಾನೆ. ಅದರಲ್ಲಿ ಇಂಥ ದೋಷ ಇದೆ ಅಂತ ಇದೆ ಹೇಳ್ಬಿಡ್ತಾನೆ. ನಾವೊಂದು ಮನೆ ತೊಗೊಳ್ಬೇಕಾದ್ರೂ ಅದೇ ರೂಲ್ಸು. ಒಂದು 2 ವೀಲರ್ ತೊಗೋಬೇಕಾದ್ರೂ ಅದಕ್ಕೂ ವಿಚಾರ ಮಾಡ್ತೀವಿ. ಒಂದು 4 ವೀಲರ್ ತೊಗೋಬೇಕಾದ್ರೆ, ಕಾರಾಗಿರೋ ತೊಗೊಳ್ಬೇಕಾದ್ರೆ, ಲಾರಿ ತೊಗೊಳ್ಬೇಕಾದ್ರೆ ಎಲ್ಲವನ್ನು ನೋಡ್ತೀವಿ. ಅದಕ್ಕೆ ಹಾಕಿರೋ ಟೈರು ಡನ್ಲಾಪ, ಇನ್ಯಾವುದು ಯಾವುದು ಟೈರ್, ಅದು ಎಷ್ಟು ಬಾಳಿಕೆ ಎಲ್ಲ ನೋಡ್ತೀವಿ. ನಮಗೆ ಬೇಕಾದ್ದನ್ನು ತೊಗೊಳ್ಬೇಕಾದ್ರೆ ಇಷ್ಟೆಲ್ಲ ಎನ್ಕ್ವೈರಿ ಮಾಡೋರು ನಾವು ಯಾವತ್ತಾದರೂ ನಾನು ಪೂಜೆ ಮಾಡುವ ದೇವರು ಹೆಂಗಿರಬೇಕು, ಏನು ಯೋಗ್ಯತೆ ಇರಬೇಕು, ಏನು ಅರ್ಹತೆ ಇರಬೇಕು, ಯಾರನ್ನು ನಾನು ದೇವರು ಅಂತ ಅನ್ನಬೇಕು, ಯಾರನ್ನು ನಾನು ದೇವರು ಅಂತ ಒಪ್ಕೋಬೇಕು, ನಾನು ಕಂಡ್ಕೊಂಡಿದ್ದನ್ನೆಲ್ಲ ದೇವರು ಅಂತ ಒಪ್ಕೋಬೇಕಾ ಅಥವಾ ಪ್ರಮಾಣಿಸಿ ನೋಡಬೇಕಾ? ಇದು ದೇವರಾ, ಇದಕ್ಕೇನು ಅರ್ಹತೆ ಇದೆ, ಇದು ದೇವರಾ, ಇದಕ್ಕೇನು ಅರ್ಹತೆ ಇದೆ, ಇದು ದೇವರಾ, ಇದಕ್ಕೇನು ಅರ್ಹತೆ ಇದೆ? ನಾವು ಯಾವತ್ತಾದ್ರೂ ಒಂದು ನಿಮಿಷ ನಾವು ಯೋಚನೆ ಮಾಡಿದ್ದೀವ ದೇವರು ಅಂತ ಅನ್ನಿಸ್ಕೊಳ್ಳಿಕ್ಕೆ ಆ ದೇವರಿಗೆ ಏನು ಮಾನದಂಡ, ಅರ್ಹತೆಗಳಿರಬೇಕು ಅನ್ನೋದನ್ನು ನಾವು ಯಾವತ್ತಾರ ಯೋಚನೆ ಮಾಡಿದ್ದೀವ? ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ನಮ್ಮ ಹಿರಿಯರು ಇದ್ದಾರಲ್ಲ ಮನೆಗಳಲ್ಲಿ, ಯೋಚನೆ ಮಾಡೋಕ್ಕೆ ಬಿಡೋದಿಲ್ಲ. ಆ ದೇವ್ರ ವಿಷಯದಲ್ಲಿ ಏನಾದ್ರೂ ಬಾಯಿ ಹಾಕಿದ್ರೆ ಬೈದಾಕ್ಬಿಡ್ತಾರೆ. ಏಯ್ ತಲೆ ಹರಟೆ, ಇಲ್ಲಿದ್ದೆಲ್ಲ ಮಾತಾಡ್ತೀವಿ ದೇವ್ರ ವಿಷಯದಲ್ಲಿ, ಬಾಯಿ ಮುಚ್ಕೊಂಡು ಒಪ್ಕೊ, ನೀನು ಕ್ವಶನ್ ಮಾಡಬಾರ್ದು ದೇವ್ರ ವಿಷಯದಲ್ಲಿ. ಒಂದು ವೇಳೆ ಕ್ವಶನ್ ಮಾಡಿದ್ರೆ ಅವ್ರು ಹೇಳೋ ಸಮಾಧಾನ ಹೆಂಗಿರ್ತದೆ ಗೊತ್ತಾ? ಹಂಗೆಲ್ಲ ಕ್ವಶನ್ ಮಾಡಬಾರ್ದಪ್ಪ,
ನಮ್ಮ ತಾತಿರು ಇದನ್ನೇ ಪೂಜೆ ಮಾಡ್ತಾ ಇದ್ದಿದ್ದು, ಅವ್ರ ತಾತನೂ ಇದನ್ನೇ ಪೂಜೆ ಮಾಡ್ತಿದ್ದಿದ್ದು, ನಮ್ಮಪ್ಪನೂ ಇದೇ ಪೂಜೆ ಮಾಡ್ತಿದ್ದು, ನಮ್ಮಮ್ಮನ ಕಡೆ ಇದನ್ನೇ ಪೂಜೆ ಮಾಡ್ತಾ ಇದ್ದಿದ್ದು. ಅದರಿಂದ ದೇವ್ರ ವಿಷಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದಪ್ಪ, ತಪ್ಪಾಗುತ್ತೆ, ಅಹಂಕಾರಿ ಅಂತಾರೆ, ಹಂಗನ್ಬಾರ್ದು. ಹೌದಾ, ಸರಿ ಸರಿ ಸರಿ, ನಾವೇನು ಮಾಡ್ಬಿಡ್ತೀವಿ, ಆಯಿತು. ಬೇವಿನಕಾಯಿನೂ ನಮಗೆ ದೇವರೇ, ಹಾಗಲಕಾಯಿನೂ ದೇವರೇ, ಪಲ್ಲಿನೂ ದೇವರೇ, ಅಲ್ಲಿನೂ ದೇವರೇ, ನಮಗೆ ಹಾವು ದೇವರೇ, ಕಪ್ಪೆನೂ ದೇವರೇ, ಇನ್ನು ನಮಗೆ ಕೋಳಿನೂ ದೇವರೇ, ಕಾಗೆನೂ ದೇವರೇ, ಗರುಡನೂ ದೇವರೇ, ಹಂದಿನೂ ದೇವರೇ, ಕಪ್ಪು ಶಿಲೆನೂ ದೇವರೇ, ಮಣ್ಣು ದೇವರೇ, ಮರನೂ ದೇವರೇ, ಗಿಡಗಳು ದೇವರೇ, ನಮಗೆ ಎಲ್ಲವೂ ದೇವರೇ. ಎಲ್ಲದಕ್ಕೂ ಕೈ ಮುಗಿತೀವಿ, ಎಲ್ಲದಕ್ಕೂ ತೆಂಗಿನಕಾಯಿ ಹೊಡಿತೀವಿ, ಎಲ್ಲಕ್ಕೂ ಹೂವು ಇಕ್ತೀವಿ. ನಾವು ಯಾವತ್ತಾದ್ರೂ ಕೂಡ ದೇವರ ವಿಷಯದಲ್ಲಿ ಹೂ ಈಸ್ ಗಾಡ್, ಹೂ ಈಸ್ ರಿಯಲ್ ಗಾಡ್, ಹೂ ಈಸ್ ಆಲ್ಮೈಟಿ, ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ? ಈ ರೀತಿ ನಾವು ಹೋಲ್ಸೇಲಾಗಿ ದೇವರ ವಿಷಯದಲ್ಲಿ ಮುಗ್ಧತೆಯಿಂದ ನಾವು ಒಪ್ಕೊಳ್ತೀವಿ, ಅಥವಾ ಇದು ನಮ್ಮ ದೌರ್ಬಲ್ಯವೋ ಏನೋ ಗೊತ್ತಿಲ್ಲ, ಅಥವಾ ನಮಗೆ ಸ್ವಂತ ಬುದ್ಧಿ ಇದೆಯೋ ಏನೋ ಗೊತ್ತಿಲ್ಲ. ಹೋಗಲಿ, ಇದೆಲ್ಲ ಯಾರು ಕೊಟ್ಟಿದ್ದು? ದೇವರು. ಅದನ್ನಾರ ಯೋಚನೆ ಮಾಡಿದ್ದೀವ? ಇದನ್ನೆಲ್ಲ ಯಾರು ಕೊಟ್ಟಿದ್ದು ಅದನ್ನು ಯೋಚನೆ ಮಾಡೋದಿಲ್ಲ, ಕ್ವಶ್ಚನ್ನೇ ಮಾಡೋದಿಲ್ಲ. ನಾವು ಈ ಜಗತ್ತಲ್ಲಿ ಎಲ್ಲ ದೇಶದವರೂ ಕೂಡ ದೇವರು ಅಂತಂದರೆ ಯಾರನ್ನ ದೇವರು ಅಂತ ಅನ್ನಬೇಕು ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಅವರು ನಿರ್ದಿಷ್ಟವಾಗಿ ಒಂದೇ ದೇವರನ್ನು ಅವರು ಪೂಜೆ ಮಾಡ್ತಾರೆ, ಒಂದೇ ದೇವರನ್ನು ಅವರು ಧ್ಯಾನ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಒಂದೊಂದೇ ದೇವರು ಇಡೀ ಜಗತ್ತಿಗೆ. ನಮಗೆಲ್ಲಿಂದ ಬಂದೋ ಇಷ್ಟೊಂದು ದೇವರುಗಳು, ಮನೆ ತುಂಬ ದೇವರುಗಳು. ಒಂದು ಮನೆಗಳಲ್ಲಿ ಗೋಡೆಗೆ ಏಕ ಹಾಕ್ಬಿಟ್ಟಿರ್ತೀವಿ ನಾವು. ಈ ದೇವರು, ಆ ದೇವರು. ಹೆಂಗೆ ಬಂದೋ ಇದರೊಳಗೆ ನಿಜವಾದ ದೇವರು ಯಾವುದು? ನಾವು ಯೋಚನೆ ಮಾಡಿದ್ದೀವ? ಇಲ್ಲವೇ ಇಲ್ಲ. ಯಾಕೆ ಅಂದರೆ ನಮ್ಮ ಟ್ರೆಡಿಷನ್ನು, ನಮ್ಮ ಫೌಂಡೇಶನ್ ಹಂಗಿದೆ, ಕ್ವಶನ್ ಮಾಡೋಂಗಿಲ್ಲ. ಯಾವ ವೈದಿಕ ಮಹಾಶಯರು ಅವರ ಕಲ್ಪನೆಯಲ್ಲಿ ಈ ಸೃಷ್ಟಿ ಮಾಡಿ ಕೊಟ್ಟರಲ್ಲ ದೇವ್ರುಗಳ್ನ, ಅವೆಲ್ಲ ನಾವು ಸ್ವೀಕಾರ ಮಾಡಿ ನಾವು ಪೂಜೆ ಮಾಡ್ತಾಯಿದ್ದೀವಿ. ಆದರೆ ಆ ವೈದಿಕ ಮಹಾಶಯನಿಗೆ ಯಾವತ್ತೂ ಕೂಡ ನಾವು ಎದುರೇಳಿಲ್ಲ. ಅವನ ಕೊಟ್ಟ ದೇವರುಗಳು, ಅವನ ಕೊಟ್ಟ ಪಂಚಾಂಗವನ್ನು ಯಾವತ್ತೂ ಕೂಡ ನಾವು ಕ್ವಶನ್ ಮಾಡಿಲ್ಲ, ಮಾಡೋಕ್ಕೂ ಹೋಗಲ್ಲ. ಬೇಕಾದರೆ ಆ ದೇವ್ರಿಗೆ ಬೇಕಾದ್ರೆ ಕ್ವಶನ್ ಹಾಕ್ಬಿಡ್ತೀವಿ, ಆದರೆ ಈ ಮಹಾಶಯರಿಗೆ ನಾವು ಯಾವತ್ತೂ ಕ್ವಶನ್ ಹಾಕೋದಿಲ್ಲ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ದೇವರುಗಳು ಒಂದೇ ಒಂದು ಸಮುದಾಯದವರು ಕೊಟ್ಟಂಥ ದೇವರುಗಳು ಇವೆಲ್ಲ. ಆ ವೈದಿಕ ಮಹಾಶಯರು, ಆ ಶಾಸ್ತ್ರಿಗಳು, ಆ ವಚನ ಇವರು ಶಾಸ್ತ್ರಕಾರರು, ಆ ಶಾಸ್ತ್ರಕಾರರು ಕೊಟ್ಟಂತಹ ಆ ದೇವರುಗಳನ್ನು ನಾವು ಇವತ್ತೂ ಕೂಡ ಕಣ್ಣು ಮುಚ್ಚಿಕೊಂಡು ಎನ್ಕ್ವೈರಿ ಮಾಡ್ದಲೇ ಕಣ್ಣು ಮುಚ್ಚಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಇದು ನಮ್ಮ ಅಜ್ಞಾನವೋ, ಉದಾಸೀನವೋ, ಅಥವಾ ನಾವು ಯೋಚನೆ ಮಾಡುವಂತಹ ಒಂದು ತರ್ಕಬದ್ಧವಂತಹ ಆರೋಗ್ಯಕರವಾದಂತಹ ಚರ್ಚೆ ಮಾಡೋದಕ್ಕೆ ನಾವು ರೆಡಿ ಇಲ್ವೋ ಏನೋ ಅನ್ನೋ ರೀತಿಯಲ್ಲಿ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ನೋಡಿ, ಈ ದೇವ್ರ ವಿಚಾರದಲ್ಲಿ ನಮ್ಮದು ಬಿಡಿ, ಇಷ್ಟೊತ್ತು ಮಾತಾಡಿದ್ದು ನಮ್ಮದು, ಇದನ್ನು ಬಿಟ್ಬಿಡೋಣ, ಸೈಡ್ಗೆ ಇಟ್ಬಿಡೋಣ. ಜಗತ್ತಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ, ಎಷ್ಟು ಧರ್ಮಗಳಿದ್ದಾವೆ, ಎಷ್ಟು ಧರ್ಮ ಗ್ರಂಥಗಳಿದ್ದಾವೆ? ಏನೊಂದು 700 ಕೋಟಿ ಜನಸಂಖ್ಯೆ ಇರ್ಬೋದಾ ಇಡೀ ಜಗತ್ತಲ್ಲಿ? ಅವರು ಎಲ್ಲರಿಗೂ ಒಂದೊಂದೇ ದೇವರು. ನಾವು ಭಾರತೀಯರು ಎಷ್ಟಿರ್ಬೋದು? ಒಂದು 130 ಕೋಟಿ ಇರ್ಬೋದಾ ಅಷ್ಟೇ. ನಮಗೆ ಎಷ್ಟು ದೇವರುಗಳು? ಅವ್ರಿಗೆಲ್ಲ ಒಂದೊಂದೇ ದೇವರು, ನಮಗೆ ಮಾತ್ರ ಇಷ್ಟೊಂದು ದೇವರು. ಹೆಂಗೆ ಉತ್ಪತ್ತಿ ಆಯಿತು? ಎಲ್ಲಿಂದ ಬಂದು? ಈ ಹೋಲ್ಸೇಲ್ ಮಾರ್ಕೆಟ್ ಎಲ್ಲಿಂದ ಉಟ್ಕೊಂತು? ಅಂದರೆ ದೇವರುಗಳನ್ನು ಉತ್ಪಾದನೆ ಮಾಡೋ ದೇಶನ ನಮ್ಮದು? ನಮ್ಮ ದೇಶ ದೇವರುಗಳನ್ನ ಉತ್ಪಾದನೆ ಮಾಡೋ ದೇಶನ? ಪ್ರೊಡಕ್ಷನ್, ಇಲ್ಲೇ ಪ್ರೊಡಕ್ಷನ್ ಆಗೋದು.
ಮತ್ತು ಯಾಕೆ ನಮಗೆ ಇಷ್ಟೊಂದು ದರಿದ್ರ? ಎಲ್ಲ ದೇವರುಗಳು ನಮ್ಮ ದೇಶದಲ್ಲೇ ಇರಬೇಕಾದ್ರೆ ನಮಗೆ ಯಾಕೆ ಇಷ್ಟು ದರಿದ್ರ? ನಾವು ಯಾಕೆ ಹೋಗಿ ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತೊಗೊಂಬತ್ತೀವಿ, ಬೇರೆ ಬೇರೆ ದೇಶದಲ್ಲೆಲ್ಲ ಹೋಗಿ ಸಾಲ ತೊಗೊಂಬತ್ತೀವಿ? ನಮ್ಮ ಮಕ್ಳು ಯಾಕೆ ಓದೋದಕ್ಕೆ ಬೇರೆ ಪರದೇಶಕ್ಕೆ ಹೋಗ್ತಾರೆ ಅಲ್ವಾ? ಇವೆಲ್ಲ ಯೋಚನೆ ಮಾಡಬೇಕು. ನೋಡಿ, ಇಡೀ ಜಗತ್ತಲ್ಲಿ ದೇವರ ಬಗ್ಗೆ ಅನ್ವೇಷಣೆ ಆಗಿದೆ. ಅನ್ವೇಷಣೆ ಆಗಿ ಅವರವರ ಧರ್ಮಗ್ರಂಥಗಳು ಅವರಿಗೆ ದೇವರು ಯಾರು ಅಂತಕ್ಕಂಥದ್ದನ್ನು ಸ್ಪಷ್ಟೀಕರಣ ಮಾಡಿಕೊಟ್ಟಿದ್ದಾವೆ. ಅದಕ್ಕೋಸ್ಕರ ಅವರೆಲ್ಲರೂ ಒಂದೊಂದೇ ದೇವ್ರನ್ನ ಇಟ್ಕೊಂಡವ್ರೆ. ನಮ್ಮಲ್ಲಿ ಇಲ್ಲಿ ಸಂಶೋಧನೆ ಆಗಲಿಲ್ಲ. ನಾವು ಚಂದ್ರಲೋಕ ಹೋದ್ವಿ, ಇಂದ್ರಲೋಕ ಹೋದ್ವಿ, ಮಂಗಳ ಲೋಕ ಹೋದ್ವಿ, ಯಾವುದೋ ಲೋಕಕ್ಕೆ ಹೋದ್ವಿ, ಏನೋ ಕಂಡಿಡಿದ್ವಿ. ಆದರೆ ದೇವರು ಯಾರು, ಹೆಂಗಿದ್ದಾನೆ, ಎಲ್ಲಿದ್ದಾನೆ, ಎಷ್ಟು ಜನ ಇದ್ದಾರೆ, ಒಂದು ಸಂಶೋಧನೆ ಮಾಡ್ಬೋದಾಯ್ತಲ್ಲ. ನಮ್ಮ ದೇಶದಲ್ಲಿ ನಾವು ಮಾಡಲೇ ಇಲ್ಲ. ನಾವು ಹೋಲ್ಸೇಲಾಗಿ ನಂಬಿಕೊಂಡು ಹೋಗ್ತಾ ಇದ್ದೀವಿ. ದೇವರು ಅನ್ನಿಸ್ಕೋಬೇಕಾದ್ರೆ ಏನಿರಬೇಕು ಮಾನದಂಡ ಅನ್ನೋದಕ್ಕೆ ಜಗತ್ತಿನ ಜನ ತೀರ್ಮಾನ ಮಾಡಿದ್ದಾರೆ, ಹೇಳಿದ್ದಾರೆ. ಅನೇಕ ದಾರ್ಶನಿಕರು, ಪ್ರವಾದಿಗಳು, ದೇವದೂತರು ಎಲ್ಲರೂ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅವರೆಲ್ಲ? ನೋಡ್ರಪ್ಪ, ದೇವರು ಅಂತ ಅನ್ನಿಸ್ಕೋಬೇಕಾದ್ರೆ ಅವನು ಏನಾದ್ರೂ ಈ ಜಗತ್ತಿನಲ್ಲಿ ಸೃಷ್ಟಿಸಿರಬೇಕು, ಏನಾದ್ರೂ ಸೃಷ್ಟಿ ಮಾಡಿರಬೇಕು. ಸರಿ, ಇದೊಂದೇ ಒಂದು ಪ್ರಶ್ನೆ ತಗೊಳ್ಳೋಣ ನಾವು. ದೇವರು ಅಂತ ಅನ್ನಿಸ್ಕೊಳ್ಳಲು ಅವನು, ಆ ದೇವರು ಈ ಜಗತ್ತಲ್ಲಿ ಏನಾದರೂ ಒಂದನ್ನು ಸೃಷ್ಟಿ ಮಾಡಿರಬೇಕು ಅನ್ನೋದು ಒಂದು ನಿಯಮ. ಇದೊಂದನ್ನೇ ತಗೊಳ್ಳೋಣ. ಈಗ ನಮ್ಮ ಮನೇಲಿರೋ ದೇವ್ರುಗಳ್ನ ಕೇಳ್ರಿ. ನೀವು ಈ ಜಗತ್ತಲ್ಲಿ ಏನನ್ನಾದರೂ ಸೃಷ್ಟಿ ಮಾಡಿದ್ದೀರಾ ಅಂತ ನೀವು ಕೇಳ್ರಿ. ಅವು ಹೇಳ್ತವೆ, ಇಲ್ಲ, ನಾವೇನನ್ನೂ ಸೃಷ್ಟಿ ಮಾಡಿಲ್ಲ. ಇನ್ನು ನಾವು ಏನನ್ನೂ ಸೃಷ್ಟಿ ಮಾಡಿಲ್ಲ ಅಂತಂದಾಗ ಹೋಗಲಿ, ಒಂದು ಇರುಬೆನಾದರೂ ಒಂದು ನೊಣವನ್ನಾದರೂ ಸೃಷ್ಟಿ ಮಾಡಿದ್ದೀರಾ, ಒಂದು ಸೊಳ್ಳೆನಾದರೂ ಸೃಷ್ಟಿ ಮಾಡಿದ್ದೀರಾ ಅಂತ ಕೇಳಿ. ಇಲ್ಲ ಅಂತ ಹೇಳ್ತವೆ. ಹೋಯ್ತಾ? ಅಲ್ಲಿ ಹೋಯ್ತು. ಆಮೇಲೆ ಇನ್ನೊಂದು ಪ್ರಶ್ನೆ ಮುಂದೆ ಬರುತ್ತೆ. ಈ ಜಗತ್ತು ಯಾರು ಹೇಳ್ದಂಗೆ ಕೇಳುತ್ತೆ, ಈ ಸೃಷ್ಟಿ ಯಾರು ಹೇಳ್ದಂಗೆ ಕೇಳ್ತದೆ ಅವನೇ ದೇವ. ಇವರನ್ನು ಕೇಳಿ, ನೀವು ಹೇಳ್ದಂಗೆ ಏನಾದ್ರು ಜಗತ್ತಲ್ಲಿ ನಡೀತದ? ಸೂರ್ಯ ಹುಡ್ತಾನ, ಸೂರ್ಯ ಮುಳುಗ್ತಾನ, ಗಾಳಿ ಬೀಸ್ತದ? ಈ ನೀರನ್ನು ನೀವು ಸೃಷ್ಟಿ ಮಾಡಿದ್ದೀರಾ? ಈ ಗಾಳಿಯನ್ನು ಸೃಷ್ಟಿ ಮಾಡಿದರೆ, ಭೂಮಿಯನ್ನು ಸೃಷ್ಟಿ ಮಾಡಿದ್ದೀರಾ, ಈ ಆಕಾಶವನ್ನು ಸೃಷ್ಟಿ ಮಾಡಿದ್ದೀರಾ ಅಂತ ಕೇಳಿ. ಆ ದೇವರುಗಳೆಲ್ಲ ಹೇಳ್ತವೆ, ಇಲ್ಲ ಅಂತ ಹೇಳ್ತವೆ. ಇಲ್ಲಿ ಅವು ಏನನ್ನು ಸೃಷ್ಟಿನೂ ಮಾಡಿಲ್ಲ. ಅವು ಹೇಳ್ದಂಗೆ ಈ ಜಗತ್ತಲ್ಲಿ ಏನೂ ನಡೀತಾ ಇಲ್ಲ. ಈ ಜಗತ್ತಲ್ಲಿ ಏನೂ ನಡೀತಾ ಇಲ್ಲ ಅವು ಹೇಳ್ದಂಗೆ ಅಂತಂದಾಗ ಅಂಥವನ್ನು ನಾವು ದೇವರು ಅಂತ ಹೆಂಗೆ ಒಪ್ಕೊಳ್ಳೋದು? ದೇವರು ಅಂತ ಹೆಂಗೆ ಒಪ್ಕೊಳ್ಳೋದು? ಅಷ್ಟೇ ಅಲ್ಲ, ಅನೇಕ ಮಾನದಂಡಗಳಿದ್ದಾವೆ. ದೇವ್ರು ಯಾರು, ದೇವ್ರು ಹೆಂಗಿರಬೇಕು, ದೇವರು ಅನ್ನಿಸ್ಕೊಳ್ಳೋಕೆ ಅವನು ಏನು ಯೋಗ್ಯತೆ ಇರಬೇಕು, ಏನು ಅರ್ಹತೆ ಇರಬೇಕು ಅನ್ನೋದಕ್ಕೆ ಬೇಕಾದಷ್ಟು ಧರ್ಮಗ್ರಂಥಗಳು ಶೋಧನೆ ಮಾಡಿ, ಸಂಶೋಧನೆ ಮಾಡಿ, ತೀರ್ಮಾನ ಮಾಡಿ, ದೇವದೂತರು, ಪ್ರವಾದಿಗಳೆಲ್ಲ ಮಾಡಿ ಹೋಗಿದ್ದಾರೆ. ನಾವು ಕಣ್ಣು ಬಿಟ್ಟು ನೋಡಬೇಕಷ್ಟೇ. ನಾವು ಅಂಧಕಾರದಲ್ಲಿ ತುಂಬ್ಕೊಂಡು ಬಿಟ್ಟಿದ್ದೀವಿ. ನಾವು ನೋಡಿದ್ದೇ ಸರಿ, ನಾವು ಮಾಡ್ತಾ ಇರೋದೇ ಸರಿ, ನಾವು ಪೂಜೆ ಮಾಡ್ತಾ ಇರೋದೇ ಸರಿ, ಇದೇ ದೇವರು ಅಂತಂದರೆ ನಮ್ಗೆ ಅದೇ ದೇವರು. ಕಪ್ಪೆ ಇದೇ ಸಮುದ್ರ ಅಂದ್ಕೊಂಡ್ರೆ ಅವನಿಗೆ ಅದಿರುವಂತಹ ಒಂದು ಸಣ್ಣ ಬಾವಿ ಅದೇ ಸಮುದ್ರ ಅಂದ್ಕೊಂಡ್ರೆ ಅಂದ್ಕೊಳ್ತದೆ. ಈಚೆಗೆ ಬಂದು ನೋಡ್ದಾಗ ತಾನೇ ಗೊತ್ತಾಗೋದು ಇನ್ನೊಂದು ಸಮುದ್ರ ಅಂತ ದೊಡ್ಡ ದೊಡ್ಡವಿದ್ದಾವೆ ಅಂತ. ಅರ್ಹತೆಗಳು ಅಂತಂದಾಗ ಇದು ದೇವ್ರಿಗೂ ಕೂಡ ಅನ್ವಯಿಸಬೇಕು. ಇಲ್ಲಿ ಒಂದು ಸಾಲಲ್ಲಿ ಎಲ್ಲ ಧರ್ಮಗ್ರಂಥಗಳು ಹೇಳುವಂಥದ್ದು ಇದ್ದಾವೆ. ಏನು ಅಂತಂತಂದರೆ, ಅವನು ಜಡವಸ್ತು ಆಗಿರಬಾರ್ದು. ಜಡವಸ್ತು ಆಗಿರಬಾರ್ದು. ನಾವೇನು ಮಾಡ್ತೀವಿ? ಈಗ ಜಡ ವಸ್ತುಗಳನ್ನು ಪೂಜೆ ಮಾಡ್ತೀವಿ. ಅದಕ್ಕೊಂದು ಆ ಮನುಷ್ಯನ ಆಕಾರವನ್ನು ಕೊಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಆ ದೇವರು ಅಂತ ಅನ್ನಿಸ್ಕೊಂಡವನು ಅವನು ಜಡವಸ್ತು ಆಗಿರಬಾರ್ದು. ಅವನು ಚೈತನ್ಯಮಯವಾಗಿರಬೇಕು. ಅವನು ಒಬ್ಬನೇ ಆಗಿರಬೇಕು. ಇನ್ನೊಬ್ಬ ಸಹಾಯಕ ದೇವರುಗಳು ಇರೋಲ್ಲ ಅವನಿಗೆ. ಅವನು ಅಜನ್ಮನು ಅಂದರೆ ಅವನು ಈ ಭೂಮಿಯ ಮೇಲೆ ಜನ್ಮ ತಗೊಳ್ಳಲ್ಲ.
ನರಮನುಷ್ಯರ ಹೊಟ್ಟೆಯಲ್ಲಿ ಅವನು ಹುಟ್ಟೋದಿಲ್ಲ. ಅವನು ಅಯೋನಿಜ. ಅಯೋನಿಜ ಅಂತಂದರೆ ಮನುಷ್ಯರ ಯೋನಿಯಲ್ಲಿ ಜನಿಸುವುದಿಲ್ಲ. ಅವನು ಅಕಾಯ. ಅಕಾಯ ಅಂತಂದರೆ ರೂಪ ಇಲ್ಲ, ಅವನಿಗೆ ಶರೀರ ಇಲ್ಲ, ಕಾಯ ಇಲ್ಲ. ಕಾಯ ಅಂದರೆ ಶರೀರ, ಅವನಿಗೆ ಶರೀರ ಇಲ್ಲ. ಈಗ ನಾವಿರ್ತಕ್ಕಂಥ ನಾವು ಪೂಜೆ ಮಾಡ್ತಾ ಇರ್ತಕ್ಕ ದೇವರುಗಳಿಗೆಲ್ಲ ಶರೀರ ಇದೆಯಾ? ಇದೆ. ಅವರು ಮನುಷ್ಯರ ಹೊಟ್ಟೆಲಿ ಹುಟ್ಟಿದ್ದಾರೆ. ಅವ್ರಿಗೆ ತಂದೆ ತಾಯಿ ಇದ್ದಾರಲ್ವಾ? ತಂದೆ ತಾಯಿ ಇದ್ದಾರೆ. ಮತ್ತು ದೇವ್ರು ಹೆಂಗಾಗ್ತಾರೆ? ಇವೆಲ್ಲ ಮಾನದಂಡಗಳಿದೆಯಲ್ಲ ದೇವರು ಅಂತ ಕರೆಸ್ಕೊಳ್ಳೋದಕ್ಕೆ ಏನೆಲ್ಲ ಇರಬೇಕು ಅಂತ ಅಂದ್ಬಿಟ್ಟು ಅಳತೆಗೋಲಿದು. ಅಳತೆಗೋಲು ಇದೆಯಲ್ಲ, ಈ ಅಳತೆಗೋಲಲ್ಲಿ ನಾವು ಅಳತೆ ಮಾಡ್ತಾ ಹೋಗ್ತಾ ಇದ್ದೀವಿ. ಇವಾಗ ಜಡ ವಸ್ತು ಅಲ್ಲ, ನಾವು ಜಡ ವಸ್ತುವನ್ನು ಪೂಜೆ ಮಾಡ್ತಾ ಇದ್ದೀವಿ. ಅವನು ಚೈತನ್ಯ, ಜಡ ವಸ್ತುವಿಗೆ ಚೈತನ್ಯ ಇಲ್ಲ. ಅವನು ಒಬ್ಬನೇ, ನಾವು 108 ಜನ ಇಟ್ಕೊಂಡಿದ್ದೀವಿ. ಅವನು ಅಜನ್ಮ, ಅವನು ಜನ್ಮ ತಗೋತಾವನೆ, ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥವು. ಅವನು ಅಯೋನಿಜ, ನಮ್ಮ ದೇವರುಗಳೆಲ್ಲ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ದಾರೆ. ಅಕಾಯ, ನಮ್ಮ ದೇವರುಗಳಿಗೆಲ್ಲ ಶರೀರ ಇದೆ. ಅಭೋಕ್ತ ಅಂದರೆ ಅವನು ಊಟ ಮಾಡೋದಿಲ್ಲ, ಅವನಿಗೆ ಹೊಟ್ಟೆನೇ ಇಲ್ಲ, ಅವನ ದೇಹನೇ ಇಲ್ಲ ಅಂತಂದರೆ ಅವನೇನು ತಿನ್ನಲಿಕ್ಕಾಗುತ್ತೆ? ಆದರೆ ನಮ್ಮ ದೇವರುಗಳು ತಿಂತವೆ. ಮಾಂಸಾಹಾರ ದೇವರುಗಳೇ ಬೇರೆ ಇದ್ದಾವೆ, ಅವಕ್ಕೆ ಫಲಹಾರದ ದೇವರುಗಳೇ ಬೇರೆ ಇದ್ದಾವೆ, ಪಂಚಾಮೃತ ಅಭಿಷೇಕದ ದೇವರುಗಳೇ ಬೇರೆ ಇದ್ದಾವೆ. ನಮ್ಮ ದೇವರುಗಳೆಲ್ಲ ಊಟ ಮಾಡ್ತವೆ. ಮುಂದುವರೆದು ದೇವರು ಅನ್ನಿಸ್ಕೊಳ್ಳೋನು ಅವ್ಯಕ್ತ. ಅವ್ಯಕ್ತ ಅಂದರೆ ಅವನನ್ನು ಈ ಸಾಮಾನ್ಯ ಮನುಷ್ಯ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಅವನನ್ನು ನಾವು ಮೆಜರ್ ಮಾಡೋಕ್ಕಾಗಲ್ಲ. ಅವನು ಅಗೋಚರ. ಅವನು ಈ ಭೌತಿಕ ಕಣ್ಣಿಂದ ಅವನನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಅವನು ಅದೃಶ್ಯ, ಅಂದರೆ ನಮ್ಮ ಮುಂದೆ ಬಂದು ನಿಲ್ಲೋದಿಲ್ಲ. ಅವನು ಅಮೂಲ್ಯನು. ಅವನಿಗಂತ ಅಮೂಲ್ಯವಾದಂತಹ ವಸ್ತುವಾಗಲಿ ಅಥವಾ ಇನ್ನೊಂದಾಗಲಿ ಈ ಭೂಮಿಯ ಮೇಲೆ ಇಲ್ಲವೇ ಇಲ್ಲ. ಅವನು ಅಮೂಲ್ಯನು. ಅವನು ಅಪ್ರಮಾಣನು. ಅಪ್ರಮಾಣನು ಅಂದರೆ ವಿ ಕೆನಾಟ್ ಗೇಜ್, ಅಂದರೆ ನಾವು ಇಮ್ಯಾಜಿನೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಪ್ರಮಾಣ ಅಂತಂತಂದರೆ 2 ಸೇರ 3 ಸೇರ ಕ್ವಿಂಟಾಲ? ಅಪ್ರಮಾಣ. ಅವನನ್ನು ನಾವು ಅಳತೆ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಜಗದಗಲ ಮುಗಿಲಗಲ ಅಂತ ಹೇಳ್ತಾರೆ ಬಸವಣ್ಣನವರು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಂತ ಹೇಳ್ತಾರೆ. ಅವನು ಆದಿ ಮಧ್ಯ ಅವಸಾನ ಇಲ್ಲದವನು. ನೆನ್ನೆ ಹುಟ್ಟಿದ್ದ, ಇವತ್ತಿದ್ದಾನೆ, ನಾಳೆ ಸಾಯ್ತಾನೆ ಅನ್ನೋನಲ್ಲ ಅವನು. ಅವನು ಶಾಶ್ವತ. ಅವನು ಶಾಶ್ವತವಾದಂತಹ ಸತ್ಯ. ಅವತ್ತೂ ಇದ್ದ, ಇವತ್ತೂ ಇದ್ದಾನೆ, ಮುಂದೆನೂ ಇರ್ತಾನೆ. ಈ ಜಗತ್ತನ್ನು ಅವನು, ಆ ನಿರಾಕಾರ ಪರಮಾತ್ಮ ಶಿವ, ಅವನು ಈ ಜಗತ್ತನ್ನು ಸೃಷ್ಟಿಸಿದ, ಪಾಲಿಸ್ತಾ ಇದ್ದಾನೆ. ಅವನಿಗೆ ಇದನ್ನು ರಿನೋವೇಷನ್ ಮಾಡಬೇಕು ಅಂತ ಮನಸ್ಸು ಬಂದಿದ್ದಿನ ಇದನ್ನು ಹೊಡೆದಾಕಿ ಮತ್ತೆ ನಾವು ರೀಕನ್ಸ್ಟ್ರಕ್ಷನ್ ಮಾಡ್ತಾನೆ. ನಾವು ಹಳೆ ಮನೆ ಹೊಡೆದಾಕಿ ಹೊಸ ಮನೆ ಕಟ್ತೀವಲ್ಲ, ಹಾಗೆ ಯಾವತ್ತೂ ಈ ಜಗತ್ತು ಪಾಪಕರ್ಮಗಳಿಂದ ತುಂಬಿ ತುಳುಕಾಡುತ್ತಲ್ಲ, ಇದನ್ನು ರಿಪೇರಿ ಮಾಡೋಕ್ಕಾಗದಷ್ಟು ಕೆಟ್ಟೋಗುತ್ತಲ್ಲ ಈ ಜಗತ್ತು. ಆವತ್ತೊಂದು ದಿನ ಇದನ್ನೆಲ್ಲ ನಾಶ ಮಾಡಿ ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಾನೆ. ಅಂತಹ ಅವನು ಆದಿಮಧ್ಯ ಅವಸಾನವಿಲ್ಲದವನು. ಅವನು ಅವಿನಾಶಿ. ಅವಿನಾಶಿ ಅಂದ್ರೇನು? ಅವನು ನಾಶ ಹೊಂದದೇ ಇರುವವನು. ನಾವು ಈ ತೋರುವಂತಹ ಜಗತ್ತೊಂದಿನ ನಾಶ ಆಗುತ್ತೆ, ಮಾನವ ನಾಶ ಆಗ್ತಾನೆ. ಈ ಜಗತ್ತಿನಲ್ಲಿ ತೋರುವ ಚರಾಚರಗಳೆಲ್ಲವೂ ಕೂಡ ಒಂದು ದಿನ ನಾಶ ಆಗ್ತವೆ. ಆದರೆ ಆ ನಿರಾಕಾರ ಪರಮಾತ್ಮ ಶಿವ ಇದ್ದಾನಲ್ಲ, ಅವನು ಅವಿನಾಶಿ. ಅವನಿಗೆ ಸಾವಿಲ್ಲ. ಯಾಕೆಂದರೆ ಅವನು ಹುಟ್ಟೋದೇ ಇಲ್ಲ. ಅವನು ಈ ಜಗತ್ತಲ್ಲಿ ಮಾನವರ ಹೊಟ್ಟೆಯಲ್ಲಿ ಹುಟ್ಟೋದೇ ಇಲ್ಲ ಅಂತಂದಮೇಲೆ ಅವನು ಸಾಯೋ ಪ್ರಶ್ನೆನೇ ಇಲ್ಲ. ಅವನು ಅವಿನಾಶಿ. ಅವನು ಅವಿಭಾಜ್ಯ. ಆ ದೇವನನ್ನು ನಾವು ವಿಭಜನೆ ಮಾಡಲಿಕ್ಕಾಗೋದಿಲ್ಲ. ಕಟ್ ಮಾಡಿ 2 ತುಂಡು ಮಾಡಿ ಇದು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಮಾಡ್ತೀವಿ. ನಾವು ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಅಂತಂದರೆ, ಮನುಷ್ಯನ ದೇಹ
ಮನುಷ್ಯನ ದೇಹಕ್ಕೆ ಆನೆ ತಲೆನೇ ಇಕ್ಬಿಡ್ತೀವಿ. ಮನುಷ್ಯನ ದೇಹಕ್ಕೆ ಆನೆ ತಲೆ ಇಕ್ಬಿಟ್ಟು ಏನು ಮಾಡ್ತೀವಿ ನಾವು? ಗಣೇಶ ಅಂತ ನಾವು ಕರಿತೀವಿ. ಅವಿಭಾಜ್ಯ. ಅವನ್ನ ಕತ್ತರಿಸಿ ಏನೇನೋ ಮಾಡಲಿಕ್ಕೆ ಆಗೋದಿಲ್ಲ. ದೇವರನ್ನು ತಂದು ಕತ್ತರಿಸಿ ಎರಡೆರಡು ತುಂಡು ಮಾಡಿ ಜೋಡಿಸಿ ಆ ಫಜೀತಿ ಮಾಡೋಕ್ಕಾಗೋದಿಲ್ಲ. ಅವನ ಅವಿಭಾಜ್ಯ. ಮನುಷ್ಯನ ದೇಹಕ್ಕೆ ಆನೆ ತಲೆ ತಂದಿಕ್ಬಿಟ್ಟು ಅದಕ್ಕೊಂದು ಹೆಸರಿಕ್ಕಕ್ಕೆ ಅವನು ನಮ್ಮ ಕೈಗೆ ಸಿಕ್ಕಲ್ಲ. ಅವನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಅವನಿಗೆ ಆಕಾರ ಇಲ್ಲ. ಅವನು ನಮ್ಮ ನಿರೀಕ್ಷೆಗೆ ನಿಲುಕದೇ ಇರತಕ್ಕಂಥವನು. ಅವನು ಅಪ್ರಮಾಣ ಅಮೂಲ್ಯ ಅವನು. ಮತ್ತು ಒಂದು ಹಸು ದೇಹ. ಹಸು ದೇಹಕ್ಕೆ ಏನು ಮಾಡಿಬಿಡ್ತೀವಿ? ಹೆಣ್ಣು ತಲೆ ತಂದು ಸೇರಿಸ್ಬಿಡ್ತೀವಿ. ಹೆಣ್ಣು ತಲೆ ಸೇರಿಸ್ಬಿಟ್ಟು ಏನು ಹೇಳ್ತೀವಿ ನಾವು? ಕಾಮಧೇನು ಅಂದ್ಬಿಡ್ತೀವಿ. ಕಾಮಧೇನು ಅಂದ್ಬಿಡ್ತೀವಿ. ಇನ್ನು ಮನುಷ್ಯಂದ ಒಂದು ದೇಹ ಅಂತ ಇಟ್ಕೊಳ್ಳಿ. ಮನುಷ್ಯನ ದೇಹ, ಅದಕ್ಕೆ ಸಿಂಹದ ತಲೆ ತಂದಿಕ್ಬಿಡ್ತೀವಿ. ಮನುಷ್ಯನ ದೇಹಕ್ಕೆ ಸಿಂಹದ ತಲೆ ತಂದಿಕ್ಬಿಡ್ತೀವಿ. ಅವಾಗೇನಾಗ್ಬಿಡ್ತದೆ? ಉಗ್ರ ನರಸಿಂಹ ಆಗಿಬಿಡ್ತದೆ. ಉಗ್ರ ನರಸಿಂಹ ಆಗಿಬಿಡ್ತದೆ. ಹೀಗೆ ನಾವು ದೇವರನ್ನು ಕತ್ತರಿಸಿ ಏನೇನೋ ಜೋಡಿಸಿ ಮಾಡೋಕ್ಕಾಗೋದಿಲ್ಲ. ಇವೆಲ್ಲವೂ ಕೂಡ ನಮ್ಮ ಪುರಾಣದಲ್ಲಿ ಬರೆದಿರ್ತಕ್ಕಂಥ ಕಥೆಗಳು. ಇವರೆಲ್ಲ ಕಥಾನಾಯಕರು. ಆ ಕಥೆಗಳೇ ನಮಗೆ ನೀತಿ ಪಾಠಗಳಾಗ್ಬಿಟ್ಟು ಆ ಕಥೆಗಳಲ್ಲಿ ಬರ್ತಕ್ಕಂಥ ಈ ಪಾತ್ರಧಾರಿಗಳೇ ದೇವರಾಗೋಗ್ಬಿಟ್ಟಿದ್ದಾರೆ. ಆ ಪುರಾಣದ ಕಥೆಗಳಲ್ಲಿ ಬಂದಂತಹ ಪಾತ್ರಧಾರಿಗಳು ಒಂದು ಊಹೆ ಮಾಡಿಕೊಂಡು ಬರೆದಂತಹ ಒಂದು ಕತೆ, ಆ ಕಥೆಯಲ್ಲಿ ಬಂದಂತಹ ಪಾತ್ರಧಾರಿಗಳು ಇವೆಲ್ಲ ಚಮತ್ಕಾರ. ಇದಕ್ಕೆಲ್ಲ ಏನು ಹೆಸರಿಕ್ಬಿಟ್ರು ಅಂದರೆ ಅವತಾರ ಅಂತ ಇಕ್ಬಿಟ್ರು. ದೇವತಾರ ಅವತಾರ ಎತ್ತೋದೇ ಇಲ್ಲ. ದೇವರ ಅವತಾರನೇ ಎತ್ತಲ್ಲ. ಈ ಭೂಮಿ ಮೇಲೆ ಬರೋದೇ ಇಲ್ಲ. ಈ ಭೂಮಿ ಅವನಿಗೊಂದು ಮೆಣಸಿದ್ದಂಗೆ ಅಷ್ಟೇ, ಮೆಣಸಿನಕಾಳು ಇದ್ದಂಗೆ. ಆ ಪರಮಾತ್ಮ ನಿರಾಕಾರ ಶಿವನಿಗೆ ಅವನಿಲ್ಲಿ ಜನ್ಮನೇ ತಗೊಳ್ಳಲ್ಲ ಅಂತಂದರೆ ಇನ್ನು ಮಹಿಮೆ ಇಲ್ಲಿಂದ ಮಾಡ್ಲಿಕ್ಕೆ ಬರ್ತಾನೆ. ಅವತಾರ ಎತ್ತೋಕೆ ಬರೋದೇ ಇಲ್ಲ. ಅವತಾರ ನಡೆಯೋದೇ ಇಲ್ಲ ಇಲ್ಲಿ. ಹೀಗೆ ನಮಗೆ ಮನೋಹಿಚ್ಛೆ, ನಾವು ನಮ್ಮ ಕಲ್ಪನೆಗಳನ್ನು ದೇವ್ರ ವಿಚಾರದಲ್ಲಿ ಮಾಡ್ಕೊಂಡ್ಬಿಟ್ವಿ ಅಷ್ಟೇ. ಅವನು ಜ್ಞಾನಸಾಗರ. ನಾವು ಅಜ್ಞಾನದಿಂದ ಏನೇನೋ ಮಾಡ್ಕೊಂಬಿಟ್ರೆ ಯಾರು ಹೊಣೆ? ಆ ನಿರಾಕಾರ ಶಿವ ಜ್ಞಾನಸಾಗರ. ಅವನು ಸರ್ವ ಆತ್ಮರ ತಂದೆ. ಎಷ್ಟು ಈ ಭೂಲೋಕದಲ್ಲಿ ಜೀವಜಂತುಗಳಿದ್ದಾವೋ, ಮನುಷ್ಯನಿಂದ ಪ್ರಾರಂಭಿಸಿ ಕ್ರಿಮಿಕೀಟಾದಿಗಳಿಂದ 74 ಲಕ್ಷ ಜೀವ ರಾಶಿ ಅಂತಂದರೆ ಜಾತಿಗಳು, ಜೀವಜಾತಿಗಳು, ಅವಕ್ಕೆಲ್ಲಕ್ಕೂ ಒಬ್ಬನೇ ತಂದೆ. ಅವನು ಆ ನಿರಾಕಾರ ಶಿವ ತಂದೆ. ಇವನು ಜ್ಞಾನಸಾಗರನಷ್ಟೇ ಅಲ್ಲ, ಇವನು ಜ್ಯೋತಿ ಸ್ವರೂಪವಾಗಿದ್ದಾನೆ. ನಾವು ಇಷ್ಟೊತ್ತು ಹೇಳಿದ್ವಿ ಆಕಾರ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ. ಆದರೆ ಒಂದು ಸತ್ಯವನ್ನು ಇಡೀ ಜಗತ್ತಿನ ಎಲ್ಲ ಧರ್ಮಗಳು ಒಪ್ಕೊಂಡಿರ್ತಕ್ಕಂಥದ್ದು, ಧರ್ಮ ಗ್ರಂಥಗಳು ಒಪ್ಕೊಂಡಿರ್ತಕ್ಕಂಥದ್ದು, ಆ ನಿರಾಕಾರ, ಆ ಆಲ್ಮೈಟಿ ಗಾಡ್, ಆ ಸುಪ್ರೀಂ ಗಾಡ್ಗೆ ಅವನು ಹೆಂಗಿದ್ದಾನೆ ಅಂತಂದರೆ ಒಂದು ಜ್ಯೋತಿ ಸ್ವರೂಪವಾಗಿದ್ದಾನೆ. ಅದಕ್ಕೋಸ್ಕರ ನಾವೆಲ್ಲ ಸಮಾರಂಭಗಳಲ್ಲಿ, ಪೂಜಾ ಸಮಯದಲ್ಲಿ ದೇವರನ್ನು ನಾವು ಮಹಿಮೆ ಮಾಡುವಂತಹ ಸಂದರ್ಭದಲ್ಲಿ ನಾವೊಂದು ಜ್ಯೋತಿಯನ್ನು ಬೆಳಗಿಸ್ತೀವಿ. ಆ ಜ್ಯೋತಿಯನ್ನು ಬೆಳಗಿಸುವಂತಹ ಅರ್ಥ ಇಷ್ಟೇ. ಆ ನಿರಾಕಾರ ಪರಮಾತ್ಮ ಶಿವನು ಜ್ಯೋತಿಯ ಸ್ವರೂಪದಲ್ಲಿದ್ದಾನೆ. ಅವನನ್ನು ನಾವು ಈ ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ಆ ನಿರಾಕಾರ ಪರಮಾತ್ಮ ಶಿವನೇ ಇಲ್ಲಿ ಬಂದಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಜ್ಯೋತಿಯನ್ನು ಬೆಳಗಿಸಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅಂತಹ ಆ ನಿರಾಕಾರ ಶಿವ ಸತ್ಯಂ ಶಿವಂ ಸುಂದರಂ. ಸತ್ಯಂ ಶಿವಂ ಸುಂದರಂ. ಅವನೊಬ್ಬನೇ ಏಕೈಕ. ಅವನಿಗೆ ಯಾವ ಸಹಾಯಕ ದೇವರುಗಳಿಲ್ಲ. ಅವನ ಬಿಟ್ಟು ಬೇರೆ ಯಾವ ದೇವರುಗಳು ಇಲ್ಲ. ಇಷ್ಟೆಲ್ಲ ಯಾವ ದೇವರಿಗೆ ಅರ್ಹತೆ ಇದೆಯೋ ನಾವು ಅವರನ್ನು ದೇವರು ಅಂತ ಕರಿಬೋದು. ಮಹಿಮೆ ಈ ನಿರಾಕಾರ ಶಿವನಲ್ಲಿ ಬಿಟ್ಟು ಇಂಥ ಮಹಿಮೆಗಳು, ಇಂತಹ ಅಮೂಲ್ಯವಾದ ಅರ್ಹತೆಗಳು ಆ ನಿರಾಕಾರ ಶಿವನಲ್ಲಿ ಬಿಟ್ಟು ಬೇರೆ ಯಾವ ದೇವರುಗಳಲ್ಲೂ ಕೂಡ ಇಲ್ಲವೇ ಇಲ್ಲ.
ಇಲ್ಲಿ ದೇವ ಅನ್ನೋದೇ ಬೇರೆ, ದೇವತೆಗಳೇ ಬೇರೆ. ದೇವ ಒಬ್ಬನೇ ಇರೋದು, ಅವನು ನಿರಾಕಾರ ಶಿವ. ದೇವ ಒಬ್ಬನೇ ಇರೋದು, ಅವನು ಏಕೈಕನು, ಅವನಿಗೆ ಬಹುವಚನವೂ ಇಲ್ಲ, ದೇವರುಗಳು ಇಲ್ಲ. ದೇವ ನಿರಾಕಾರ ಶಿವ ಅಷ್ಟೇ. ಈ ದೇವತೆಗಳನ್ನು ನಾವು ದೇವರು ಅಂತ ನೀವು ಕರ್ಕೋಬೋದು, ನಾವು ಏನು ಬೇಕಾದ್ರೂ ಮಾಡ್ಕೋಬೋದು. ದೇವತೆಗಳೇ ಬೇರೆ, ಆ ನಿರಾಕಾರ ಶಿವ ದೇವನೇ ಬೇರೆ. ಅವನಿಗೆ ಸರಿಸಾಟಿ ಯಾವ ದೇವರುಗಳು ಇಲ್ಲ. ಈ ಜಗತ್ತಲ್ಲಿ ಆ ನಿರಾಕಾರ ಶಿವನನ್ನು ಬಿಟ್ಟು ಈವರೆಗೆ ಯಾವ ದೇವರುಗಳು ಕೂಡ ಈ ಜಗತ್ತಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ಸೃಷ್ಟಿ ಮಾಡಿಲ್ಲ. ಯಾರೂ ಕೂಡ ಹೇಳ್ಕೊಂಡಿಲ್ಲ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರುಗಳು ಇದನ್ನು ನಾನು ಸೃಷ್ಟಿ ಮಾಡಿದ್ದು ಈ ಜಗತ್ತಲ್ಲಿ. ಇಲ್ಲವೇ ಇಲ್ಲ. ಯಾವ ದೇವರುಗಳು ಕೂಡ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ಯಾವ ದೇವರುಗಳು ಕೂಡ, ಯಾವ ದೇವತೆಗಳು ಕೂಡ ಆ ನಿರಾಕಾರ ಶಿವನನ್ನು ಹೊರತುಪಡಿಸಿ ಯಾರೂ ಕೂಡ ಈ ಜಗತ್ತಲ್ಲಿ ನಾನು ಇದನ್ನು ಸೃಷ್ಟಿ ಮಾಡಿದ್ದು ಅಂತ ಹೇಳ್ಕೊಳ್ಳುವಂಥದ್ದು ಏನೇನೂ ಇಲ್ಲ, ಯಾರೂ ಹೇಳ್ಕೊಂಡಿಲ್ಲ. ನೀವೊಂದು 5 ನಿಮಿಷ ನೀವು ಯೋಚನೆ ಮಾಡಿರಿ, ನಮ್ಮ ಮಾತು ನಂಬಬೇಕು ಅಂತ ಇಲ್ಲ. ಬಸವ ಟಿ ವಿಲಿ ಹೇಳ್ತಾರೆ ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಇವ್ರಿಗೆ ನಮ್ಮ ದೇವ್ರುಗಳನ್ನ ಕಂಡ್ರೆ ಆಗೋದಿಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾರೆ. ಹಂಗೆ ಅಂದ್ಕೊಂಡೇ ನೀವು ಈ ವಿಚಾರವನ್ನು ಮನನ ಮಾಡಿರಿ. ನೀವು ಒಪ್ಕೊಳ್ಳಿಲ್ಲ ಅಂದ್ರೂ ಕೂಡ ನಿಮ್ಮಲ್ಲಿ ಒಂದು ಆತ್ಮ ಅಂತ ಇದೆ, ಅಂತರಾತ್ಮ. ಆ ಅಂತರಾತ್ಮ ಹೌದು 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 ಅಂತ ಹೇಳ್ತದೆ. ಯಾಕೆ ಅಂತಂದರೆ ಲಿಂಗ ಮೆಚ್ಚಿ ಅಹುದಹುದನಬೇಕು ಅನ್ನುವಂತಹ ವಾದವನ್ನೇ ನಾವು ಮಾಡ್ತಾ ಇದ್ದೀವಿ. ಆ ನಿರಾಕಾರ ಶಿವ ಆ ಲಿಂಗ ಮೆಚ್ಚಿ ಅಹುದಹುದನಬೇಕು ಅನ್ನುವಂಥದ್ದನ್ನೇ ನಾವು ಮಾತಾಡ್ತಾ ಇರೋದ್ರಿಂದ, ಅಥವಾ ನಾವು ಇಷ್ಟೊತ್ತು ಮಾತಾಡಿದ್ದು ನಮ್ಮ ಅಭಿಪ್ರಾಯ ಅಲ್ಲವೇ ಅಲ್ಲ. ನಾವು ಈ ಒಂದು ವಿಚಾರದಲ್ಲಿ ತುಂಬ ಸಣ್ಣವರು. ನಾವು ಜಗತ್ತಿನ ಧರ್ಮಗ್ರಂಥಗಳು ದೇವರ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾವು ಉಪಮೆಗಳನ್ನು ಕೊಟ್ಟು ನಾವು ಮಾತಾಡಿದ್ದೀವೇ ಹೊರತು ಇದರಲ್ಲಿ ನಮ್ಮ ಅಭಿಪ್ರಾಯ ಎಳ್ಳಷ್ಟೂ ಇಲ್ಲ. ಇದು ನಮ್ಮದಲ್ಲವೇ ಅಲ್ಲ. ಆದ್ದರಿಂದ ನೀವು ಈ ವಿಚಾರವನ್ನು ಮನನ ಮಾಡ್ಕೊಳ್ಳಿ, ವಿಚಾರ ಮಾಡಿ, ಮೆದುಳಿಗೊಂದಷ್ಟು ಕೆಲಸ ಕೊಡಿ, ಚರ್ಚೆ ಮಾಡಿ, ಆಮೇಲೆ ತೀರ್ಮಾನ ಮಾಡಿರಿ. ಈ ಜಗತ್ತಿನಲ್ಲಿ ಎಷ್ಟು ದೇವರುಗಳಿದ್ದಾರೆ, ನಾನು ದೇವರು ಅಂತ ಹೇಳಬೇಕಾದ್ರೆ ಆ ದೇವರಿಗೆ ದೇವರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಏನು ಅರ್ಹತೆ ಇರಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಿ, ನೀವೇ ಸರ್ಟಿಫಿಕೇಟ್ ಕೊಟ್ಟು, ನೀವೇ ನಂಬಿಕೆ ಇಟ್ಟು ಸೆಲೆಕ್ಷನ್ ಮಾಡ್ಕೊಳ್ಳಿ ದೇವ್ರನ್ನ.